ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಸ್ಟಾಕ್ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಅದರಲ್ಲೂ ಎಸ್ಪೆಷಲಿ ರಿಟೇಲ್ ಇನ್ವೆಸ್ಟರ್ಗಳ ಫೇವರೇಟ್ ಸ್ಟಾಕ್ ಅಂತಾನೆ ಹೇಳ್ಬೋದು. ಇವತ್ತು ಭರ್ಜರಿಯಾಗಿ ಸ್ಟಾಕ್ ಕ್ರಾಶ್ ಆಗಿದೆ. ಅದರ ಹಿಂದಿನ ಕಾರಣ ಏನು, ಹಾಗೆ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಬಹುದಾ, ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಹಾಗೆ ನಮ್ಮ ಇನ್ನೊಂದು ಚಾನಲ್ SMK ಗೆಳೆಯರ ಬಳಗ ಕೂಡ ಇಂಟ್ರೆಸ್ಟ್ ಇರೋರು ಫಾಲೋ ಮಾಡಬಹುದು. ಇದರಲ್ಲೂ ಕೂಡ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗೆ ಮುಂದುವರಿಯೋದಕ್ಕೆ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರಿ, ನ್ಯೂಸ್ ಬಂದು ಟೆಲಿಕಾಂ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತ ನ್ಯೂಸ್. ಬಹುಶಃ ಒಂದು 15 ಡೇಸ್ ಬಿಫೋರ್ ಈ ನ್ಯೂಸ್ ಬಂದಾಗ ಎಸ್ಪೆಷಲಿ ಒಂದು ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಅವತ್ತು ಕೂಡ ನಾನು ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೆ ಯಾಕೆ ಆ ಸ್ಟಾಕ್ ಅಲ್ಲಿ ರ್ಯಾಲಿ ಬಂದಿತ್ತು ಅಂತ. ಇವತ್ತು ಕೂಡ ಆ ಕಂಪನಿಗೆ ಸಂಬಂಧಪಟ್ಟಂತಹ ನ್ಯೂಸ್ ಇದೆ, ಬಟ್ ನೆಗೆಟಿವ್ ನ್ಯೂಸ್. ಹಾಗಾಗಿನೇ ಸ್ಟಾಕ್ ಅಲ್ಲಿ ಕ್ರಾಶ್ ರೀತಿಯ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ. ಯಾವುದು ಆ ಸ್ಟಾಕ್ ಅಂತ ನಾವು ನೋಡೋದಾದ್ರೆ ವೋಡಾಫೋನ್ ಐಡಿಯಾ ಲಿಮಿಟೆಡ್. ಇವತ್ತು ನೋಡಬಹುದು 19% ಡೌನ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡಬಹುದು ನಾರ್ಮಲ್ ಆಗಿ ಟ್ರೇಡ್ ಆಗ್ತಾ ಇತ್ತು. ಒಂದು ನ್ಯೂಸ್ ಬಂತು, ಇಮಿಡಿಯೇಟ್ಲಿ ಸ್ಟಾಕ್ ಭರ್ಜರಿಯಾಗಿ ಡೌನ್ ಆಯ್ತು. ಈ ಸ್ಟಾಕ್ ನ ಜೊತೆ ಇನ್ನೊಂದು ಸ್ಟಾಕ್ ಅಲ್ಲೂ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ, ಇಂಡಸ್ ಟವರ್ಸ್. ನೋಡಬಹುದು 8% ಅಥವಾ ಮೋರ್ ದೆನ್ 8% ಡೌನ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗಾದ್ರೆ ಎರಡು ಸ್ಟಾಕ್ ಗಳು ಈ ರೀತಿ ಡೌನ್ ಆಗ್ಲಿಕ್ಕೆ ಕಾರಣ ಏನು ಅಂತ ನಾವು ನೋಡೋದಾದ್ರೆ ನೋಡಬಹುದು, ವೋಡಾ ಐಡಿಯಾ ಕ್ಲಾಕ್ಸ್ ವರ್ಸ್ಟ್ ಫಾಲ್ ಸಿನ್ಸ್ January 2022 ಆಫ್ಟರ್ SC ರಿಜೆಕ್ಟೆಡ್ ಟೆಲ್ಕೋಸ್ ಕ್ಯೂರೇಟಿವ್ ಪ್ಲೀ ಆನ್ AGR ಡ್ಯೂಸ್. ಈ ಹಿಂದೆ AGR ಡ್ಯೂಸ್ ಬಗ್ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಇವರು ಅಪೀಲ್ ಅನ್ನ ಮಾಡಿದ್ರು. ಈಗಾಗಲೇ AGR ಡ್ಯೂಸ್ ಬಗ್ಗೆ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಅನ್ನ ಕೊಟ್ಟಿತ್ತು. ಆದ್ರೆ ಈ ಟೆಲಿಕಾಂ ಕಂಪನಿ ಅಪೀಲ್ ಅನ್ನ ಮಾಡಿದ್ವು. ಏನ್ ಅಪೀಲ್ ಮಾಡಿದ್ದು ಅಂತಂದ್ರೆ, ಈ AGR ಡ್ಯೂಸ್ ಬಗ್ಗೆ ರೀಕಂಪ್ಯೂಟೇಷನ್ ಮಾಡಬೇಕು. ನೀವು ಇಲ್ಲಿ ನೋಡಬಹುದು, ಭಾರತಿ ಏರ್ಟೆಲ್ ಅಂಡ್ ವೋಡಾಫೋನ್ ಐಡಿಯಾ ಎರಡು ಕೂಡ for the recomputation of adjusted gross revenue AGR dues dealing huge setback to telcos. ಏನು ಈ ಹಿಂದೆ ಕ್ಯಾಲ್ಕುಲೇಷನ್ ಮಾಡಿದ್ರು, ಅದರಲ್ಲಿ ಕೆಲವೊಂದು ಡ್ರಾಬ್ಯಾಕ್ಸ್ ಇದೆ. ಅದನ್ನ ರೀಕ್ಯಾಲ್ಕುಲೇಟ್ ಮಾಡಬೇಕು, ರೀಕಂಪ್ಯೂಟೇಷನ್ ಮಾಡಬೇಕು ಅನ್ನೋದು ಇವರ ಅಪೀಲ್ ಆಗಿತ್ತು. ಇನ್ ಕೇಸ್ ಈ ಅಪೀಲ್ ಅನ್ನ ಸುಪ್ರೀಂ ಕೋರ್ಟ್ ಒಪ್ಕೊಂಡು ಅದನ್ನ ರೀಕ್ಯಾಲ್ಕುಲೇಟ್ ಮಾಡಿ ಇವರ ಡ್ಯೂಸ್ ಏನಾದ್ರೂ ಕಡಿಮೆ ಆಗಿದ್ರೆ ಖಂಡಿತ ಈ ಕಂಪನಿಗಳಿಗೆ ಬೆನಿಫಿಟ್ ಆಗ್ತಾ ಇತ್ತು. ಯಾಕಂದ್ರೆ ಒಂದಷ್ಟು ಅಮೌಂಟ್ ಅನ್ನ ಸರ್ಕಾರಕ್ಕೆ ಪೇ ಮಾಡೋ ಅಂತದ್ರಿಂದ ತಪ್ಪಿಸ್ಕೊಳ್ತಾ ಇದ್ರು. ಬಹುಶಃ ಕಡಿಮೆ ಆಗ್ತಿತ್ತು ಏನೋ, ಇವರು ಪೇ ಮಾಡಬೇಕಾಗಿದ್ರಲ್ಲಿ. ಬಟ್ ಅದಕ್ಕೆ ಈಗ ಕೊನೆ ಮೊಳೆ ಬಿದ್ದಿದೆ ಅಂತಾನೆ ಹೇಳ್ಬೋದು. ಏನಂತಂದ್ರೆ ಸುಪ್ರೀಂ ಕೋರ್ಟ್ ಈ ಅಪೀಲ್ ಅನ್ನ ರಿಜೆಕ್ಟ್ ಮಾಡಿದೆ. ಲಾಸ್ಟ್ ಟೈಮ್ ಅಂದ್ರೆ 15-20 ಡೇಸ್ ಬ್ಯಾಕ್ ಸ್ಟಾಕ್ ಅಲ್ಲಿ ರ್ಯಾಲಿ ಬಂದಿದ್ದು ಈ ರೀ ಅಪೀಲ್ ಕೇಸ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡಿತ್ತು ಸುಪ್ರೀಂ ಕೋರ್ಟ್. ಅಂದ್ರೆ ಎನ್ಕ್ವೈರಿ ಮಾಡ್ಲಿಕ್ಕೆ, ಅಂದ್ರೆ ಇವರ ಅಪೀಲ್ ಅನ್ನ ಕೇಳಲಿಕ್ಕೆ ಅಕ್ಸೆಪ್ಟ್ ಮಾಡ್ಕೊಂಡಿತ್ತು. ಯಾವ ರೀತಿ ಇವ್ರು ಹೇಳ್ತಾರೆ, ಅದ್ರಲ್ಲಿ ಏನಾದ್ರೂ ಸತ್ಯ ಇದೆಯಾ ಅದನ್ನ ಒಂದ್ಸಲ ರೀಕನ್ಸಿಡರ್ ಮಾಡ್ಲಿಕ್ಕೆ. ಈಗ ಎಲ್ಲವನ್ನ ಕೇಳಿದ ನಂತರ, ಅಂದ್ರೆ ವಾದ ವಿವಾದವನ್ನ ಆಲಿಸಿದ ನಂತರ ಅದು ರಿಜೆಕ್ಟ್ ಮಾಡಿದೆ. ಹಾಗಾಗಿ ಇವತ್ತು ಈ ಸ್ಟಾಕ್ ಗಳಲ್ಲಿ ಒಳ್ಳೆ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗಂತ ಭಾರತಿ ಏರ್ಟೆಲ್ ಅಲ್ಲೇನು ಅಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಇಲ್ಲ, 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಹಂಗ್ ನೋಡಿದ್ರೆ ಕಾರಣ ಈ ಕಂಪನಿ ಕೇಪಬಲ್ ಇದೆ ಪೇ ಮಾಡ್ಲಿಕ್ಕೆ. ಇವರು ಡ್ಯೂಸ್ ಎಷ್ಟಿದೆಯೋ ಅಷ್ಟನ್ನ ಪೇ ಮಾಡ್ಲಿಕ್ಕೆ ರೆಡಿ ಇದಾರೆ. ಈಗಾಗಲೇ ಒಂದಷ್ಟನ್ನ ಪೇ ಮಾಡಿದ್ದಾರೆ ಕೂಡ. ಯಾಕೆಂತಂದ್ರೆ ಕಂಪನಿ ಪ್ರಾಫಿಟಬಲ್ ಇದೆ, ಒಳ್ಳೆ ಪ್ರಮಾಣದ ಲಾಭವನ್ನ ಭಾರತಿ ಏರ್ಟೆಲ್ ಗಳಿಸ್ತಾ ಇದೆ. ಹಾಗಾಗಿ ಅವ್ರಿಗೆ ಸಮಸ್ಯೆನೇ ಅಲ್ಲ AGR ಡ್ಯೂಸ್ ಅನ್ನ ಪೇ ಮಾಡ್ಲಿಕ್ಕೆ. ಬಟ್ ಸಮಸ್ಯೆ ಇರೋದು ವೋಡಾಫೋನ್ ಐಡಿಯಾಗೆ. ಯಾಕೆಂತಂದ್ರೆ ಕಂಪನಿ ಲಾಸ್ ಮೇಕಿಂಗ್ ಕಂಪನಿ, ಲಾಸ್ ಅಲ್ಲಿ ನಡೀತಿರುವಂತಹ ಕಂಪನಿ. ಪ್ರತಿ ಕ್ವಾರ್ಟರ್ ಅಲ್ಲೂ ಕೂಡ ಸಾವಿರಾರು ಕೋಟಿ ಲಾಸ್ ಮಾಡ್ಕೊಳ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಕಂಪನಿಯ ಸರ್ವೈವಲ್ ಗೆ ಕಷ್ಟ ಆಗುತ್ತೆ ಡ್ಯೂಸ್ ಅನ್ನ ಪೇ ಮಾಡ್ಲೇಬೇಕು ಅಂತಂದ್ರೆ. ಅದು ಈ ಕಂಪನಿಯಲ್ಲಿ ಇವತ್ತು ಈ ರೀತಿಯ ರಿಯಾಕ್ಷನ್ ಗೆ ಕಾರಣ ಆಗಿದೆ. ಅಟ್ ದ ಸೇಮ್ ಟೈಮ್ ಕಾಂಪಿಟೇಟರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ಲಿಕ್ಕೆ ಕಾರಣನೇ ಇವ್ರೇನಾದ್ರೂ ಬಾಗ್ಲು ಮುಚ್ಚಿದ್ರೆ ಅವ್ರಿಗೆ ಬೆನಿಫಿಟ್ ಅಲ್ಲ. ಹಾಗಾಗಿ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗೆ ಇಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ನ ಅಥವಾ ರಿಲಯನ್ಸ್ ಜಿಯೋದ ಕಾಂಟ್ರಿಬ್ಯೂಷನ್ ಇರೋದಿಲ್ಲ. ಯಾಕೆಂತಂದ್ರೆ ಇವರು AGR ಡ್ಯೂಸ್ ಅನ್ನ ಏನು ಪೇ ಮಾಡಬೇಕಾಗಿದೆ ಅದು ಹಿಂದಿನದ್ದು. ಆಗ ರಿಲಯನ್ಸ್ ಜಿಯೋ ಅಸ್ತಿತ್ವದಲ್ಲೇ ಇರಲಿಲ್ಲ. ಹಾಗಾಗಿ ಇದರ ಮ್ಯಾಟರ್ ಅಲ್ಲಿ ಬರೋದಿಲ್ಲ. ಎರಡು ಮೇಜರ್ ಕಂಪನೀಸ್ ಅಂದ್ರೆ ಅದು ಭಾರತಿ ಏರ್ಟೆಲ್ ಅಂಡ್ ವೋಡಾಫೋನ್ ಐಡಿಯಾ. ಹಾಗಾದ್ರೆ ಇಂಡಸ್ ಟವರ್ ಅಲ್ಲಿ ಯಾಕೆ ಈ ರೀತಿ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂತ ನಾವು ನೋಡೋದಾದ್ರೆ, ಇಂಡಸ್ ಟವರ್ ಗೆ ಭಾರತಿ ಏರ್ಟೆಲ್ ಸಾಕಷ್ಟು ಹಣವನ್ನ ಪೇ ಮಾಡಬೇಕಾಗಿದೆ. ಇಂಡಸ್ ಟವರ್ ಒಂದು ಟವರ್ ಅಥವಾ ನೆಟ್ವರ್ಕ್ ಪ್ರೊವೈಡ್ ಮಾಡುವಂತಹ ಕಂಪನಿ. ವೋಡಾಫೋನ್ ಐಡಿಯಾ ಅದಕ್ಕೆ ಸಾಕಷ್ಟು ಡ್ಯೂಸ್ ಅನ್ನ ಪೇ ಮಾಡಬೇಕಾಗಿದೆ. ಇನ್ ಕೇಸ್ ವೋಡಾಫೋನ್ ಐಡಿಯಾಗೆ ಏನಾದ್ರು ಪಾಸಿಟಿವ್ ನ್ಯೂಸ್ ಬಂದ್ರೆ ಇಂಡಸ್ ಟವರ್ ಅಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರುತ್ತೆ. ಇದಕ್ಕೆ ನೆಗೆಟಿವ್ ನ್ಯೂಸ್ ಬಂದ್ರೆ ಅಲ್ಲೂ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ. ಈ ರೀತಿ ಟ್ವಿನ್ಸ್ ತರ ರಿಯಾಕ್ಟ್ ಮಾಡ್ತಿದ್ದೇವೆ ಬಿಕಾಸ್ ಆಫ್ ಡ್ಯೂಸ್. ಸರ್ಕಾರಕ್ಕೆ ಪೇ ಮಾಡಬೇಕಾಗಿರೋದ್ರ ಜೊತೆಗೆ ಇಂಡಸ್ ಟವರ್ಗೂ ಕೂಡ ಕೋಟ್ಯಾಂತರ ರೂಪಾಯಿಗಳನ್ನ ವೋಡಾಫೋನ್ ಐಡಿಯಾ ಪೇ ಮಾಡಬೇಕಾಗಿದೆ. ಹಾಗಾಗಿ ವೋಡಾಫೋನ್ ಐಡಿಯಾಗೆ ಬ್ಯಾಡ್ ನ್ಯೂಸ್ ಬಂತು, ಅದು ಕೂಡ ಕ್ರಾಶ್ ಆಯ್ತು ಅಂತಾನೆ ಹೇಳ್ಬೋದು. ಅಂದ್ರೆ ಇಂಡಸ್ ಟವರ್ ಕೂಡ ಇವತ್ತು. ಹಾಗೆ ವೋಡಾಫೋನ್ ಐಡಿಯಾ ಬಗ್ಗೆ ನಾನು ಕವರ್ ಮಾಡಿದಾಗೆಲ್ಲ ಒಂದು ಪಾಯಿಂಟ್ ನ ಮೆನ್ಷನ್ ಮಾಡ್ತಾ ಇರ್ತೀನಿ. ಈ ಕಂಪನಿ ICU ಇರೋಂತ ಪೇಷಂಟ್ ತರ, ICU ಇರೋ ಪೇಷಂಟ್ ಗುಣ ಆಗಿ ಆಚೆ ಬರ್ಬೋದು ಅಥವಾ ಬರ್ದೇನು ಇರ್ಬೋದು ಅಂತ.
ಎರಡು ರೀತಿಯ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಕಂಪನಿ ಸರ್ವೈವಲ್ಗೋಸ್ಕರ ಹೋರಾಡ್ತಾ ಇದೆ. ಈ ಕಂಪನಿಯ ಅಳಿವು ಉಳಿವಿನ ಪ್ರಶ್ನೆ ಆಗಿದೆ. ಯಾಕೆಂತಂದ್ರೆ ಕಂಪನಿಯ ಸರ್ವಿಸ್ ಕೂಡ ಅಷ್ಟು ಒಳ್ಳೆ ಪ್ರಮಾಣದಲ್ಲಿಲ್ಲ. ಹಾಗಾಗಿ ಕಸ್ಟಮರ್ಸ್ ಕೂಡ ಪ್ರತಿ ಕ್ವಾರ್ಟರ್ ಕೂಡ ಬೇರೆ ಕಂಪನೀಸ್ ಕಡೆ ಗಮನ ಹರಿಸ್ತಾ ಇದ್ದಾರೆ. ಹಾಗಾಗಿ ಈ ಕಂಪನಿಯ ಸರ್ವೈವಲ್ ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೋ ಖಂಡಿತ ಗೊತ್ತಿಲ್ಲ. ಹಾಗಾಗಿನೇ ಈ ಹಿಂದೆ ಕೂಡ ನಾನು ರ್ಯಾಲಿ ಬಂದಾಗ ಕವರ್ ಮಾಡಿದಾಗ್ಲೂ ಕೂಡ ಕೇರ್ಫುಲ್ ಆಗಿರಿ. ಹಾಗೆ ಇನ್ವೆಸ್ಟ್ ಮಾಡಿದ್ರೆ ನೀವು ಕಳ್ಕೊಳ್ಳಕ್ಕೆ ಎಷ್ಟು ರೆಡಿ ಇದೀರೋ ಅಷ್ಟನ್ನ ಇನ್ವೆಸ್ಟ್ ಮಾಡಿ. ಇವುಗಳನ್ನ ಸಾಕಷ್ಟು ಸಲ ರಿಪೀಟ್ ಮಾಡಿದೀನಿ. ಈಗಲೂ ಕೂಡ ಅಷ್ಟೇ, ಈ ಕಂಪನಿ ಎಷ್ಟರ ಮಟ್ಟಿಗೆ ಉಳಿಯುತ್ತೆ ಅಂತ ಖಂಡಿತ ಯಾರಿಗೂ ಗೊತ್ತಿಲ್ಲ. ಕಂಪನಿ ಉಳಿಬೇಕು ಅಂತಂದ್ರೆ ಕಂಪನಿಯ ಬಿಸ್ನೆಸ್ ಇಂಪ್ರೂವ್ ಆಗ್ಬೇಕು. ಬಿಸ್ನೆಸ್ ಇಂಪ್ರೂವ್ ಆದ್ರೆ ಕಂಪನಿ ಅಟ್ಲೀಸ್ಟ್ ಒಂದಷ್ಟು ಪ್ರಾಫಿಟ್ ಅನ್ನ ಗಳಿಸಿದ್ರೆ ಸಾಲವನ್ನ ತೀರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರಾಫಿಟೇ ಇಲ್ಲ ಅಂದ್ರೆ ಖಂಡಿತ ಸಾಲ ತೀರ್ಸೋಕ್ಕೂ ಕೂಡ ಕಷ್ಟ ಆಗುತ್ತೆ. ಸಾಲ ಎಷ್ಟಿದೆ ಅಂತ ನೋಡೋದಾದ್ರೆ ಬೆಟ್ಟ ಅಂತಾನೆ ಹೇಳ್ಬೋದು. ನೋಡೋಣ, ಅದನ್ನು ಕೂಡ 72,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ. 1 year ಪರ್ಫಾರ್ಮೆನ್ಸ್ ನೋಡ್ಬೋದು 5% ನೆಗೆಟಿವ್, ಅದು ಇವತ್ತಿನ ಕ್ರಾಶ್ನ ನಂತರ. ಹಾಗೆ 5 years ಪರ್ಫಾರ್ಮೆನ್ಸ್ 78% ನೋಡ್ಬೋದು. 21ರಲ್ಲಿ ಒಳ್ಳೆ ರ್ಯಾಲಿ ಬಂದು ಆನಂತರ ಸ್ಟಾಕ್ 64-65% ಕ್ರಾಶ್ ಆಗಿತ್ತು. ಆನಂತರ 2023ರಲ್ಲಿ ಭರ್ಜರಿ ರ್ಯಾಲಿ ಕೂಡ ಬಂತು. ನೋಡ್ಬೋದು 200% ಅಪ್ ಆಗಿದೆ. ಹಾಗೆ ಈಗ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ 40% ಡೌನ್ ಇದೆ. ಸೊ ಸೀಸಾ ಟೈಪ್ ಅಲ್ಲಿ ಮೂವ್ ಆಗ್ತಾ ಇದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಇದೆ. ಹಾಗೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಏನ್ ಹೇಳುತ್ತೆ, ಕಂಪನಿ ಎಷ್ಟು ಸಾಲ ಇದೆ ಅದನ್ನೆಲ್ಲ ನೋಡೋದಾದ್ರೆ ನೋಡಬಹುದು 1.5 ಲಕ್ಷ ಕೋಟಿ ಮೈನಸ್ ಅಲ್ಲಿ ಇದೆ ರಿಸರ್ವ್ಸ್. ಜೊತೆಗೆ ಲಾಸ್ಟ್ 5 years ನೋಡಬಹುದು ಆ ಮೈನಸ್ ಜಾಸ್ತಿನೇ ಆಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ. ಸೊ ಖಂಡಿತ ಇದಂತೂ ಪಾಸಿಟಿವ್ ನ್ಯೂಸ್ ಅಲ್ಲ. ನಂತರ ಸೆಕೆಂಡ್ ನೆಗೆಟಿವ್ ನ್ಯೂಸ್ಗೆ ಬಂದ್ರೆ 2 ಲಕ್ಷ ಕೋಟಿಗಿಂತ ಜಾಸ್ತಿ ಸಾಲ ಇದೆ ಲಾಂಗ್ ಟರ್ಮ್ ಅಲ್ಲಿ. ಶಾರ್ಟ್ ಟರ್ಮ್ ಅಲ್ಲಿ 4,989 ಕೋಟಿ ಸಾಲ ಇದೆ. 2 ಲಕ್ಷ ಕೋಟಿಗೂ ಅಧಿಕ ಸಾಲವನ್ನ ಕಂಪನಿ ಇಟ್ಕೊಂಡಿದೆ. ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ಸ್ ಗೆ ಬಂದ್ರೆ 453 ಕೋಟಿ ಕ್ಯಾಶ್ ಇದೆ ಕಂಪನಿಯಲ್ಲಿ. ಸೊ ಬ್ಯಾಲೆನ್ಸ್ ಶೀಟ್ ಅಂತೂ ಖಂಡಿತ ಚೆನ್ನಾಗಿಲ್ಲ. ಯಾಕಂದ್ರೆ ಭರ್ಜರಿಯಾಗಿ ಸಾಲ ಇದೆ. ಅಟ್ಲೀಸ್ಟ್ ಸಾಲ ಇದ್ರೂ ಓಕೆ, ಕಂಪನಿ ಪ್ರಾಫಿಟಬಲ್ ಇದೆಯಾ ಅದನ್ನ ನೋಡಿದ್ರೆ ನಮಗೆ ಇನ್ನೊಂದಷ್ಟು ಕ್ಲಾರಿಟಿ ಸಿಗುತ್ತೆ. ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು. ರೆವಿನ್ಯೂ ವೈಸ್ ಓಕೆ, ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನೇ ಕೊಡ್ತಾ ಇದೆ. ತುಂಬಾ ದೊಡ್ಡ ಮಟ್ಟದ ಇಂಪ್ರೂವ್ಮೆಂಟ್ ಇಲ್ದಿರ್ಬೋದು ಅಥವಾ ಫ್ಲಾಟಿಶ್ ಇರಬಹುದು, ಬಟ್ ರೆವಿನ್ಯೂ ವೈಸ್ ಒಂದಷ್ಟು ಪರ್ಫಾರ್ಮೆನ್ಸ್ ಇದೆ. ಬಟ್ ನಾವು ಕಂಪನಿಯ ನೆಟ್ ಪ್ರಾಫಿಟ್ ಅನ್ನ ನೋಡಿದ್ರೆ ನೋಡಬಹುದು ಮೈನಸ್ 44,000 ಕೋಟಿ, 28,000 ಕೋಟಿ, 29,000 ಕೋಟಿ, 31,000 ಕೋಟಿ, 29,000 ಕೋಟಿ. 20-30,000 ಕೋಟಿ ಲಾಸ್ ಆಗ್ತಾ ಇದೆ ಪ್ರತಿ ವರ್ಷನೂ ಕೂಡ ಕಂಪನಿ. ಸೊ ಲಾಸ್ ಅಲ್ಲಿ ನಡೀತಾ ಇದೆ. ರಿಟರ್ನ್ ಆನ್ ಇಕ್ವಿಟಿ ಇರೋದೇ ಇಲ್ಲ. CAGR ಮೈನಸ್, ಪ್ರಾಫಿಟ್ ಗ್ರೋತ್ ಮೈನಸ್, ಸೇಲ್ಸ್ ಗ್ರೋತ್ ಅಲ್ಲಿ ನೋಡಬಹುದು ಯಾವ ರೀತಿ ನಂಬರ್ಸ್ ಇದೆ ಅಂತ. ಇಲ್ಲಿ ಎಲ್ಲಾದ್ರೂ ಪಾಸಿಟಿವ್ ಇದೆಯಾ? ಖಂಡಿತ ಒಂದೇ ಒಂದು ಪಾಸಿಟಿವ್ ಇಲ್ಲ. ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಪ್ರಮೋಟರ್ ಹೋಲ್ಡಿಂಗ್ 37% ಇದೆ. ಇಲ್ಲಿ ಗವರ್ನಮೆಂಟ್ ಕೂಡ 23% ಹೋಲ್ಡಿಂಗ್ ತಗೊಂಡಿದೆ. ಕಾರಣ ಕಂಪನಿ ಪೇ ಮಾಡಬೇಕಾಗಿದ್ದ ಡ್ಯೂಸ್ ಅನ್ನ ಗವರ್ನಮೆಂಟ್ ಸ್ಟೇಕ್ ಅನ್ನಾಗಿ ಪರಿವರ್ತನೆಗೊಳಿಸಿಕೊಂಡು ತಗೊಂಡಿರೋದು. ಗವರ್ನಮೆಂಟ್ ಏನ್ ಇಲ್ಲಿ ಇನ್ವೆಸ್ಟ್ ಮಾಡಿಲ್ಲ, ಕಂಪನಿ ಡ್ಯೂಸ್ ಪೇ ಮಾಡಕ್ ಆಗ್ತಿಲ್ಲ ಅಂತ ಸ್ಟೇಕ್ ಅನ್ನ ಕೊಟ್ಟಿದೆ. ಅದು ಎಷ್ಟು 33% ಕೊಟ್ಟಿತ್ತು. ನೋಡಬಹುದು ಗ್ರಾಜುಯಲ್ ಆಗಿ ಡೌನ್ ಆಗಿ 23% ಬಂದಿದೆ. ಅಂದ್ರೆ 33% ಗವರ್ನಮೆಂಟ್ ಕೂಡ ಸೆಲ್ ಮಾಡ್ಬಿಟ್ಟಿದೆ. ಹಾಗೆ ಇತ್ತೀಚೆಗೆ FIIs ಸ್ವಲ್ಪ ಮಟ್ಟಿಗೆ ಬೈನ್ ಮಾಡಿದ್ದಾರೆ. ನೋಡಬಹುದು ಲಾಸ್ಟ್ 2 quarters ಅಲ್ಲಿ. ಅದರಲ್ಲೂ ಗವರ್ನಮೆಂಟ್ ಸೆಲ್ ಮಾಡಿರೋದನ್ನ FIIs ತಗೊಂಡಿದ್ದಾರೆ ಅಂತ ಹೇಳ್ಬೋದು. DIS ಅರೌಂಡ್ 7% ಹೋಲ್ಡಿಂಗ್ ಇದೆ. ಪಬ್ಲಿಕ್ ಹೋಲ್ಡಿಂಗ್ ಅರೌಂಡ್ 20% ಇದೆ. ಸೊ ಇನ್ ಕೇಸ್ ಇವರೆಲ್ಲರೂ ಕೂಡ ಏನಾದ್ರೂ ಸೆಲ್ ಮಾಡಕ್ಕೆ ಶುರುವಾದ್ರೆ ಅದನ್ನ ತಗೊಳ್ಳದೆ ಪಬ್ಲಿಕ್. ಇವ್ರು ಯಾರು ಸೆಲ್ ಮಾಡಿಲ್ಲ, ಹಾಗಾಗಿ ಪಬ್ಲಿಕ್ ಹೋಲ್ಡಿಂಗ್ ಕಡಿಮೆ ಇದೆ, 20% ನಿಯರ್ ಇದೆ. ಇನ್ ಕೇಸ್ ಇವರೆಲ್ಲರೂ ಕೂಡ ಸೆಲ್ ಮಾಡಕ್ ಶುರು ಮಾಡಿದ್ರೆ ಅದನ್ನೆಲ್ಲ ಬೈ ಮಾಡಿ ಕೂತ್ಕೊಳ್ಳೋದು ರಿಟೇಲ್ ಇನ್ವೆಸ್ಟರ್ಸ್ ಆಗಿರ್ತಾರೆ ಅಥವಾ ಪಬ್ಲಿಕ್ಸ್ ಆಗಿರ್ತಾರೆ. ಖಂಡಿತ ಇಲ್ಲಿ ಯಾವುದೇ ಪಾಸಿಟಿವ್ಸ್ ಅಂತೂ ಇಲ್ವೇ ಇಲ್ಲ. ಬಟ್ ಆದ್ರೂ ಕೂಡ ತುಂಬಾ ಜನ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ. ಅದ್ಯಾಕೆ? ಅದಕ್ಕೆ ಪ್ರಮುಖ ಕಾರಣನೇ ಕಂಪನಿ 10 ರೂಪಾಯಿ ಟ್ರೇಡ್ ಆಗ್ತಿದೆ. 10 ರೂಪಾಯಿ ಇದೆ, 100 ರೂಪಾಯಿ ಕೊಟ್ರೆ 10 ಶೇರ್ಗಳು ಬರುತ್ತೆ, 1,000 ರೂಪಾಯಿ ಕೊಟ್ರೆ 100 ಶೇರ್ಗಳು, 10,000 ಕೊಟ್ರೆ 1,000 ಕ್ವಾಂಟಿಟಿ. ಕ್ವಾಂಟಿಟಿ ಎಲ್ಲ ಗೆಳೆಯರೆ ಮ್ಯಾಟರ್ ಆಗೋದು ಕ್ವಾಲಿಟಿ. ಕ್ವಾಂಟಿಟಿ ಇಟ್ಕೊಂಡು ಏನು ಪ್ರಯೋಜನ ಇಲ್ಲ, ಕ್ವಾಲಿಟಿ ಇರಬೇಕು. ಆಗ ನಮ್ಗೆ ಒಳ್ಳೆ ಲಾಭ ಸಿಗಬಹುದು. ಹಾಗಂತ ವೊಡಾಫೋನ್ ಐಡಿಯಾ ನಮ್ಗೆ ರಿಟರ್ನ್ಸ್ ಕೊಡೋದೇ ಇಲ್ಲ, ನೆಗೆಟಿವ್ ಆಗುತ್ತೆ, 0 ಆಗ್ಬಿಡುತ್ತೆ ಅಂತ ಏನಲ್ಲ. ಕಂಪನಿ ಬಿಸ್ನೆಸ್ ವೈಸ್ ಇಂಪ್ರೂವ್ಮೆಂಟ್ಸ್ ಅನ್ನ ತೋರಿಸಿದ್ರೆ, ಅಲ್ಲಿ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಆದ್ರೆ, ಲಾಭಾಂಶವನ್ನ ಗಳಿಸಲಿಕ್ಕೆ ಶುರು ಮಾಡಿದ್ರೆ, ಅಥವಾ ಏನೀಗ ಲಾಸ್ ಇದೆ ಆ ಲಾಸ್ ಗ್ರಾಜುಯಲ್ ಆಗಿ ಕಡಿಮೆ ಆಗ್ತಾ ಬಂದ್ರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತ ಚಾನ್ಸಸ್ ಇರುತ್ತೆ. ಬಟ್ ಅಂತ ಲಕ್ಷಣ ಆಸ್ ಆಫ್ ನಾವು ಕಾಣ್ತಾ ಇಲ್ಲ. ಫಸ್ಟ್ ಕಂಪನಿ ಲಾಸ್ ಅನ್ನ ಕಡಿಮೆ ಮಾಡ್ಕೊಳ್ಳಿ, ಆನಂತರ ಬೇಕಾದ್ರೆ ನಾವು ಥಿಂಕ್ ಮಾಡೋಣ ಈ ಸ್ಟಾಕ್ ಬಗ್ಗೆ. ಅಲ್ಲಿವರೆಗೂ ನಾನಂತೂ ಈ ಸ್ಟಾಕ್ ಇಂದ ದೂರ ಇರ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ. ಇನ್ ಕೇಸ್ 10 ರೂಪಾಯಿ ಇರುವಂತ ಸ್ಟಾಕ್ 100 ರೂಪಾಯಿ ಆದ್ರೂ ಪರವಾಗಿಲ್ಲ, ನಾನೇನ್ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಟ್ ನಿಮ್ಗೆ ಏನನ್ಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಬಹುದು. ಯಾಕಂದ್ರೆ ರಿಟೇಲ್ ಇನ್ವೆಸ್ಟರ್ಸ್ ಯಾವಾಗ್ಲೂ ಕೂಡ ಲೋ ಪ್ರೈಸ್ಡ್ ಸ್ಟಾಕ್ಸ್ ಅನ್ನೇ ನೋಡ್ತಿರ್ತಾರೆ. ಹೊಡೆದ್ರೆ ಲಾಟ್ರಿ, ಇಲ್ಲ ಅಂದ್ರೆ ಕ್ಯಾಪಿಟಲ್ ಕೂಡ 0 ಅಂತ ಶೇರುಗಳನ್ನೇ ನೋಡೋದು ರಿಟೇಲ್ ಇನ್ವೆಸ್ಟರ್ಸ್. ಜೊತೆಗೆ ಅಲ್ಲಿ ಹೊಡೆತ ತಿಂದು ಮೋಸ್ಟ್ ಆಫ್ ದ ಟೈಮ್ ಮಾರ್ಕೆಟೇ ಸರಿ ಇಲ್ಲ ಅಂತ ಬ್ಲೇಮ್ ಮಾಡಿ ಆಚೆ ಹೋಗ್ಬಿಡ್ತಾರೆ. ಸೊ ಮಾರ್ಕೆಟ್ ಕಡೆ ತಲೆ ಹಾಕೋದೇ ಇಲ್ಲ. ಸೊ ಆ ರೀತಿ ತಪ್ಪನ್ನ ಮಾಡಬೇಡಿ. ಕಂಪನಿಗಳನ್ನ ಸ್ಟಡಿ ಮಾಡಿ, ಎಲ್ಲಿ ಕಂಪನಿಗಳು ಒಳ್ಳೆ ಲಾಭವನ್ನ ಗಳಿಸ್ತಿದಾವೋ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಖಂಡಿತ ಒಳ್ಳೆ ರಿಟರ್ನ್ ಸಿಗುತ್ತೆ. ಎಲ್ಲಿ ಕಂಪನಿಗಳು ಲಾಸ್ ಮಾಡ್ಕೊಳ್ತಿದಾವೋ ಅಂತ ಕಡೆ ಲಾಭ ಸಿಗುವಂತ ಚಾನ್ಸಸ್ ಇಲ್ಲವೇ ಇಲ್ಲ, ಅಥವಾ ತುಂಬಾ ಕಡಿಮೆ ಅಂತ ಹೇಳ್ಬೋದು.
ಹಾಗಾಗಿ ಅಂತ ಕಂಪನೀಸ್ ಅನ್ನ ಅವಾಯ್ಡ್ ಮಾಡಬೇಕು. ಇನ್ ಕೇಸ್ ಆ ಕಂಪನಿಗಳು ರಿವೈವ್ ಆಗ್ಬೇಕು ಅಂದ್ರೆ ಅವುಗಳ ಬಿಸ್ನೆಸ್ ಇಂಪ್ರೂವ್ ಆಗ್ಬೇಕು. ಸೊ ಬಿಸ್ನೆಸ್ ಇಂಪ್ರೂವ್ ಆದಾಗ ಬೇಕಾದ್ರೆ ಒಂದಷ್ಟು ಇನ್ವೆಸ್ಟ್ ಮಾಡಬಹುದು, ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಬೇಕಾಗುತ್ತೆ. ಸೊ ನಾನಂತೂ ವೋಡಾಫೋನ್ ಐಡಿಯಾ ಇಗ್ನೋರ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ. ಸೊ ಇನ್ಸ್ಟೆಡ್ ಆಫ್ ವೋಡಾಫೋನ್ ಐಡಿಯಾ ನಿಮ್ಗೆ ಇಂಟ್ರೆಸ್ಟ್ ಇದೆ ಟೆಲಿಕಾಂ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಅಂತಂದ್ರೆ ಬೇಕಿದ್ರೆ ಭಾರತಿ ಏರ್ಟೆಲ್ ಸ್ಟಡಿ ಮಾಡಬಹುದು ಅಥವಾ ರಿಲಯನ್ಸ್ ಇಂಡಸ್ಟ್ರೀಸ್ ಸ್ಟಡಿ ಮಾಡಬಹುದು. ಇದಂತೂ ಒಂದು ದೈತ್ಯ ಕಂಪನಿ, ಬರೀ ಟೆಲಿಕಾಂ ಅಷ್ಟೆಲ್ಲ, ರಿಟೇಲ್, ಆಯಿಲ್ ಟು ಕೆಮಿಕಲ್ ಸಾಕಷ್ಟು ಬಿಸ್ನೆಸ್ ಇದೆ. ಬೇಕಿದ್ರೆ ಸ್ಟಡಿ ಮಾಡಬಹುದು. ಯಾವುದೋ ಲಾಸ್ ಮೇಕಿಂಗ್ ಕಂಪನಿಯನ್ನ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಳ್ಳೋದು ಜೊತೆಗೆ ನಾವು ಲಾಸ್ ಮಾಡ್ಕೊಳ್ಳೋದ್ರ ಬದಲಿಗೆ ಪ್ರಾಫಿಟ್ ಮಾಡ್ತಿರೋಂತ ಕಂಪನೀಸ್ ಅನ್ನ ಇಟ್ಕೊಂಡ್ರೆ ನಮಗೂ ಕೂಡ ಒಂದಷ್ಟು ಪ್ರಾಫಿಟ್ ಆಗಬಹುದು. ಆ ನಿಟ್ಟಿನಲ್ಲಿ ನೀವು ಪ್ರಯತ್ನ ಪಡಬಹುದು, ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬಹುದು. ಬಟ್ ಯಾವತ್ತು ಪ್ರೈಸ್ ಅನ್ನ ನೋಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬೇಡಿ. ನಾನು ಯಾವಾಗ್ಲೂ ಕೂಡ ಇದನ್ನ ಹೇಳ್ತಾನೆ ಇರ್ತೀನಿ. ಕಂಪನಿಯ ಫಂಡಮೆಂಟಲ್ಸ್ ಅನ್ನ ನೋಡಿ. ಕಂಪನಿಯ ಫಂಡಮೆಂಟಲಿ ಸ್ಟ್ರಾಂಗ್ ಇದ್ರೆ ಪ್ರೈಸ್ ಎಷ್ಟೇ ಇರಲಿ, ಅದು ₹1 ಇದ್ರೂ ಸರಿ, 1,000 ಇದ್ರೂ ಸರಿ, 10,000 ಇದ್ರೂ ಸರಿ, ಅಂತ ಕಡೆ ಇನ್ವೆಸ್ಟ್ ಮಾಡಿ, ನಿಮ್ಗೆ ಲಾಭ ಆಗುತ್ತೆ. ಇಲ್ಲ ಇವತ್ತಲ್ಲ ನಾಳೆ ನಷ್ಟ ಕಟ್ಟಿಟ್ಟ ಬುತ್ತಿ ತರ ಅದೇ ಆಗುತ್ತೆ, ಆಗ ಮಾರ್ಕೆಟ್ ಅನ್ನ ಬ್ಲೇಮ್ ಮಾಡ್ತೀರಿ ಅಷ್ಟೇ. ಹಾಗೆ ನಾನು ಯಾಕೆ ಈ ರೀತಿಯ ವಿಡಿಯೋಗಳನ್ನ ಕವರ್ ಮಾಡ್ತೀನಿ ಅಂತಂದ್ರೆ ಅಟ್ಲೀಸ್ಟ್ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಆಗ್ಲಿ ರಿಟೇಲ್ ಇನ್ವೆಸ್ಟರ್ ಗಳ ಮೈಂಡ್ ಅಲ್ಲಿ. ಅಟ್ಲೀಸ್ಟ್ ನಮ್ಮ ಚಾನಲ್ ಅನ್ನ ನೋಡುವಂತ 5,000 ಜನರಾದ್ರೂ ಹುಷಾರಾದ್ರೆ, ಅವ್ರಿಗೆ ಆಗೋ ನಷ್ಟ ಆದ್ರೂ ತಪ್ಪಿದ್ರೆ ಅಷ್ಟೇ ಸಾಕು ನಮಗೆ. ಆ ಉದ್ದೇಶದಿಂದ ಈ ತರದ ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡ್ತೀನಿ. ಖಂಡಿತ ಅದನ್ನ ಬಿಟ್ರೆ ಇನ್ಯಾವುದೇ ಉದ್ದೇಶ ಇಲ್ಲ ನಮ್ಗೆ. ಸರಿ ಗೆಳೆಯರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.